ಸಬ್ಸಿಗೆ ಸೊಪ್ಪಿನ ಪಲ್ಯ ತುಂಬಾ ಈಜಿ ಮತ್ತು ರುಚಿಕರ ಕೂಡ ಇದು. ಇದನ್ನು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು. ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆಗೂ ಕೂಡ ಇದನ್ನು ನಾವು ತಿನ್ಬೋದು. ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸಬ್ಸಿಗೆ ಸೊಪ್ಪಿನ ಪಲ್ಯ ನಾವು ಬೇಗ ಮಾಡ್ಕೋಬಹುದು, ಆದರೆ ಮೊದಲಿಗೆ ನಾವು ಇದನ್ನು ಕ್ಲೀನ್ ಮಾಡಿ ತಗೋಬೇಕು. ಇದನ್ನು ನಾವು ಹೇಗೆ ಕ್ಲೀನ್ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ಏನಾದರೂ ಈ ಥರ ಹಣ್ಣಾಗಿದ್ದು ಎಲೆಗಳು ಇತ್ತಂದರೆ ಅದನ್ನು ತೆಗೆದುಬಿಡಿ. ತೆಗೆದು ಈ ರೀತಿಯಾಗಿ ಕ್ಲೀನ್ ಮಾಡಿ ತಗೊಳ್ಳಿ. ಕೆಲವೊಮ್ಮೆ ಬಲ್ತಿರುವಂಥ ಕಡ್ಡಿನೂ ಇರುತ್ತೆ, ಅದರಲ್ಲಿನೂ ಹೇಗೆ ತೆಗಿಬೇಕನ್ನೋದು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಬಲ್ತಿದೆ. ಇದನ್ನು ನೋಡಿ, ಗಟ್ಟಿಯಾಗಿದೆ. ಅದನ್ನು ನಾವು ಎಳೆದಷ್ಟೇ ನಾವು ಕ್ಲೀನ್ ಮಾಡಿ ತಗೋಬೇಕು. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಸಬ್ಬಸಿಗೆ ಸೊಪ್ಪು ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನು, ಆದರೆ ಗೊತ್ತಿಲ್ಲದೆ ಇದ್ದವರಿಗೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಬ್ಯಾಚುಲರ್ಸ್ ಇರ್ತಾರೆ, ಗೊತ್ತಿಲ್ಲದೆ ಇದ್ದವರು ಇರ್ತಾರೆ, ಅಂಥವರಿಗೆ ಉಪಯೋಗ ಆಗಲಿ ಅಂಥೇಳಿ ನಾನು ಇದನ್ನು ತೋರಿಸಿಕೊಡ್ತಾ ಇದ್ದೀನಿ. ಇದು ಕೂಡ ನೋಡಿ ಸ್ವಲ್ಪ ಬಲ್ತಿದೆ. ಇದನ್ನು ಈ ರೀತಿಯಾಗಿ ತೆಗಿಬೇಕು. ಇದಕ್ಕೆ ಸಬ್ಸಿಗೆ ಸೊಪ್ಪು ಅಂತಲೂ ಕೂಡ ಹೇಳ್ತಾರೆ. ನೋಡಿ, ಇಲ್ಲಿ ಈ ರೀತಿಯಾಗಿ ಕ್ಲೀನ್ ಮಾಡಿ ನೀವು ತಗೋಬೇಕು. ಮೊದಲಿಗೆ ತಗೊಂಡು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊಪ್ಪು ಕಟ್ ಮಾಡಿಕೊಂಡು ನಾವು ಒಂದು 10 ನಿಮಿಷನಾದ್ರೂ ಇದನ್ನು ಉಪ್ಪು ನೀರಿನಲ್ಲಿ ನೆನೆಲಿಕ್ಕೆ ಇಡಬೇಕು. ನಾವು ಬಹಳ ಪೇಷನ್ಸ್ನಿಂದ ಯಾವುದೇ ತರಕಾರಿ ತೊಗೊಂಡ್ರೂ ಸ್ವಲ್ಪ ಪೇಷನ್ಸ್ನಿಂದ ನಾವು ಮಾಡ್ಕೋಬೇಕು. ಆ ಪೇಷನ್ಸ್ ಇದ್ದರೆ ಮಾತ್ರ ನಾವು ತರಕಾರಿಯನ್ನು ತಿನ್ನಬೇಕು. ಇಲ್ಲ ಅಂದರೆ ಅದು ನಾವು ಕೆಮಿಕಲ್ ಎಲ್ಲ ಹಾಕಿ ಬೆಳೆಸ್ತಾರೆ, ಅದನ್ನೆಲ್ಲ ನಾವು ತಕ್ಷಣಕ್ಕೆ ತೊಳೆದು ನಾವು ಯೂಸ್ ಮಾಡಿದ್ವಿ ಅಂದರೆ ಆ ಕೆಮಿಕಲ್ ಎಲ್ಲ ನಾವು ಹೊಟ್ಟೆಗೆ ಹಾಕ್ಕೋಬೇಕಾಗ್ತದೆ. ಹೀಗಾಗಿ ಸ್ವಲ್ಪ ಕ್ಲೀನಾಗಿ ತೊಳೆಯಿರಿ ಅದನ್ನು. ಆಮೇಲೆ 2 ರಿಂದ 3 ಸಲ ಕ್ಲೀನಾಗಿ ತೊಳೆದು ನೀವು ನೀರು ಬಸಿಲಿಕ್ಕೆ ಮೊದಲಿಗೆ ಇಡಿ. ನಂತರ ಒಗ್ಗರಣೆಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಅರಿಶಿನ ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಬಾಡಿಸ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು 2 ರಿಂದ 3 ಸಲ ಸೊಪ್ಪು ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಇದನ್ನು ನೀರು ಬಸಿಲಿಕ್ಕೆ ಇಡಬೇಕು. ನೀರೆಲ್ಲ ಹೋಗಬೇಕು, ಅದರಲ್ಲಿಂದ ನೀರು. ಅಂತ ಜಾಳಿ ಇರುವಂಥ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ನೀವು ಹಾಕಿ ಇಟ್ಕೊಳ್ಳಿ. ಈಗ ಆ ಸೊಪ್ಪನ್ನು ನಾನಿಲ್ಲಿ ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ. ಈ ಸೊಪ್ಪನ್ನು ಹಾಲು ಉಣಿಸುವಂಥ ತಾಯಂದಿರಿಗೆ ಕೊಡೋದ್ರಿಂದ ಹಾಲು ಕೂಡ ಹೆಚ್ಚು ಬರುತ್ತೆ ಅಂತ ಹೇಳ್ತಾರೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯ ಸೊಪ್ಪಿದು. ಈಗ ನೋಡಿ, ಒಗ್ಗರಣೆಯಲ್ಲಿ ಹಾಕಿ ನಾನು ಇದನ್ನು ತಿರುಗಿಸ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇದನ್ನು ಒಗ್ಗರಣೆಯಲ್ಲಿ. ಇದಕ್ಕೆ ನೀರು ಹಾಕಬಾರ್ದು. ನೀರು ಹಾಕಿ ತಾನೇ ನೀರು ಬಿಟ್ಕೊಳ್ಳುತ್ತೆ ಇದು. ಈಗ ನಾನು ಒಂದು 10 ರಿಂದ 15 ನಿಮಿಷ ಬೇಳೆಯನ್ನು ನೆನೆಸಿಟ್ಟಿದ್ದೆ. ಆ ಬೇಳೆಯನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಹೆಚ್ಚು ಕೂಡ ಬೇಳೆ ಹಾಕಬಹುದು. ನಾನು ಸ್ವಲ್ಪ ಕಡಿಮೆ ಬೇಳೆ ಹಾಕಿದ್ದೀನಿ. ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದರ ಮೇಲೆ ಸ್ವಲ್ಪ ನಾವು ಪ್ಲೇಟನ್ನು ಮುಚ್ಚಿ ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನು ಮುಚ್ಚಿಡಬೇಕು. ಮಧ್ಯದಲ್ಲಿ ಸ್ವಲ್ಪ ನೋಡ್ತಾ ಇರಬೇಕು. ಇವಾಗ ಇಲ್ಲಿ ನೀವು ನೋಡ್ಬೋದು, ಸೊಪ್ಪು ನೋಡಿ, ಇಲ್ಲಿ ಎಲ್ಲ ಕೆಳಗಡೆ ಕುತ್ಕೊಂಡಿದೆ ಸೊಪ್ಪು. ಮೊದಲೇ ನಾವು ಉಪ್ಪು ಹಾಕಬಾರ್ದು, ನಂತರ ಉಪ್ಪು ಹಾಕಬೇಕು. ಯಾಕಂದರೆ ಮೊದಲೇ ನಾವು ಉಪ್ಪು ಹಾಕಿದ್ವಿ ಅಂದರೆ ನಮಗೆ ಅಳತೆ ಗೊತ್ತಾಗಲ್ಲ ಎಷ್ಟು ಹಾಕಬೇಕು ಉಪ್ಪು ಅಂಥೇಳಿ. ನಾವು ಮೊದಲೇ ಹಾಕಿದ್ವಿ ಅಂದರೆ ಸ್ವಲ್ಪ ಉಪ್ಪು ಹೆಚ್ಚು ಕೂಡ ಆಗಬಹುದು. ಇವಾಗ ಇಲ್ಲಿ ನೀವು ನೋಡ್ಬೋದು, ನೀರು ನೋಡಿ, ತಂತಾನೆ ನೀರು ಎಷ್ಟು ಬಿಟ್ಕೊಂಡಿದೆ ಅಂಥೇಳಿ. ಈ ನೀರು ಎಲ್ಲ ಇಂಗೋವರೆಗೂ ನಾವು ಈ ಸೊಪ್ಪನ್ನು ಬೇಯಿಸ್ಕೋಬೇಕು. ಇವಾಗ ನಾನು ಹಾಗೆ ಓಪನ್ ಇಟ್ಟು ಬೇಯಿಸ್ತಾ ಇದ್ದೀನಿ. ಇದನ್ನು ಮುಚ್ತಾ ಇಲ್ಲ. ಈಗ ನಾವು ಪೂರ್ತಿಯಾಗಿ ಮುಚ್ಚನೆ ಮಾಡಿದ್ವಿ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈಗ ಮುಚ್ಚಲ್ಲ, ಹಾಗೆಯೇ ಓಪನ್ ಇಟ್ಟು ಬೇಯಿಸ್ತೀನಿ. ಈಗ ಇಲ್ಲಿ ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದನ್ನು ಅಕ್ಕಿ ರೊಟ್ಟಿ ಜೊತೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.